ಬೆಂಗಳೂರಿನಲ್ಲಿ ಸರಗಳರ ಅಟ್ಟಹಾಸ ಮುಂದುವರಿತಾ ಇದೆ. ಇಲ್ಲಿ ಇಬ್ಬರು ಮಹಿಳೆಯರನ್ನ ಕೇಂದ್ರೀಕರಿಸಿಕೊಂಡು ದರೋಡೆ ಮಾಡಲಾಗಿದೆ. ದರೋಡೆಗೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಮಹಿಳೆಯ ಕೈಗಳ ಬೆರಳೆ ಕಟ್ಟಾಗಿದೆ. ಗಿರಿನಗರ ಠಾಣಾ ವ್ಯಾಪ್ತಿಯ ಈಶ್ವರಿ ನಗರದಲ್ಲಾಗಿರುವಂತಹ ಘಟನೆ ಇದು. ಆರ್ಕೆಸ್ಟ್ರಾ ನೋಡಿಕೊಂಡು ವಾಪಸ್ ಬರ್ತಾ ಇದ್ದವರ ಮೇಲೆ ಹೊಂಚು ಹಾಕಿ ಸುಲಿಗೆ ಮಾಡೋದಕ್ಕೆ ಯತ್ನಿಸಲಾಗುತ್ತೆ. ಪಾಪ ಅವರು ಪ್ರತಿರೋಧವನ್ನು ತೋರಿಸಿದ್ದಾರೆ ಮಹಿಳೆಯರು. ಒಬ್ಬರ ಮೇಲೆ ಮಚ್ಚು ಬಿದ್ದಿದೆ, ಅಂದರೆ ಲಾಂಗ್ ನೇಟು ಬಿದ್ದಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಕತ್ತಿಗೆ ಲಾಂಗ್ ಇಟ್ಟು ಸರ ಕೊಡು ಅಂತ ಕಿರಾತಕರು ಕೇಳಿದ್ದಾರೆ. ಸಹಜವಾಗಿ ಮಹಿಳೆಯರು ಒಪ್ಪಿಲ್ಲ, ಪ್ರತಿರೋಧವನ್ನು ತೋರಿಸಿದ್ದಾರೆ. ಇದನ್ನೆಲ್ಲ ಲೆಕ್ಕಿಸದೆ ಮಹಿಳೆ ಮೇಲೆ ಲಾಂಗ್ ಬೀಸಿದ್ದಾರೆ ದುಷ್ಕರ್ಮಿಗಳು. ಎರಡು ಬೆರಳುಗಳು ಕೂಡ ಕಟ್ಟಾಗಿದೆ. ಮಾರಣಾಂತಿಕ ಹಲ್ಲೆ ಮಾಡಿ ಸುಲಿಗೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಆಘಾತಕಾರಿ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಗಿರಿನಗರ ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಏನಾಗಿದೆ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಹಿಂಗೆ ಒಬ್ಬರಲ್ಲ ಇಬ್ಬರು ಮಹಿಳೆಯರಿರಬೇಕಾದ್ರೆ ಹಿಂಗೆ ಎಳೆದಾಡ್ಬಿಟ್ಟು ಅವರ ಬಳೆಗಳ ಚೂರು ಅಲ್ಲಿ ಬಿದ್ದಿರೋದನ್ನು ಗಮನಿಸಿದ್ವಿ ನಾವು ರಸ್ತೆಯಲ್ಲಿ. ಬೆರಳು ಕಟ್ಟಾಗಿದೆಯಂತೆ. ಇನ್ನೊಂದು ಕಡೆಗೆ ಆರ್ಕೆಸ್ಟ್ರಾ ನೋಡಿ ಹೋಗ್ತಾ ಇದ್ದ ಮಹಿಳೆಯರ ಹೆಸರು ಗೊತ್ತಾಗ್ತಾ ಇದೆ. ಉಷಾ ಮತ್ತೆ ವರಲಕ್ಷ್ಮಿ ಅನ್ನೋ ಮಹಿಳೆಯರು ಹಿಂದಿನಿಂದ ಪಲ್ಸರ್ ಬೈಕ್ನಲ್ಲಿ ಖದೀಮರು ಬಂದಿದ್ರಂತೆ. ಅವರನ್ನೇ ಹಿಂಬಾಲಿಸಿಕೊಂಡು ಮಹಿಳೆಯ ಕುತ್ತಿಗೆಗೆ ಲಾಂಗ್ ಇಟ್ಟು ಸರಗಳ್ಳರು ಚಿನ್ನವನ್ನ ಸುಲಿಗೆ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಲಾಂಗ್ ಇಡ್ತಾ ಇದ್ದ ಹಾಗೆ ಭಯಗೊಂಡು ಓಡೋಗೋದಕ್ಕೆ ಪ್ರಯತ್ನಿಸಿದ್ದಾರೆ. ವರಲಕ್ಷ್ಮಿ ಸರ ಕೊಡೋದಕ್ಕೆ ಪ್ರತಿರೋಧವನ್ನು ತೋರಿಸಿದ್ದಾರೆ. ಪ್ರತಿರೋಧವನ್ನ ತೋರಿಸಿದ್ದ ವರಲಕ್ಷ್ಮಿಯ ಕೈ ಬೆರಳುಗಳೇ ಕಟ್ಟಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎಷ್ಟೊತ್ತಿಗಾಗಿರುವಂತಹ ಇನ್ಸಿಡೆಂಟು, ದುಷ್ಕರ್ಮಿಗಳು ಯಾರು ಅನ್ನೋದೇನಾದರೂ ಪತ್ತೆ ಹಚ್ಚಿದಾರ ಪೊಲೀಸ್ನವರು? ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆಗಳು ಹದಗೆಡ್ತಾ ಇದೆ. ಪೊಲೀಸ್ ಸ್ಟೇಷನ್ ಕೆಲವೇ ಮೀಟರ್ನಲ್ಲಿ ಅಲ್ಲಿ ಬೆಂಕಿ ಹಚ್ಚೋ ಕೆಲಸ ಆಗುತ್ತೆ, ಕದಿಯೋ ಕೆಲಸ ಆಗುತ್ತೆ, ರೋಡ್ ರೇಜ್ ಆಗುತ್ತೆ. ಈಗ ನೋಡಿದ್ರೆ ಸರಗಳತನ ಏನಾಗ್ತಿದೆ ಹಾಗಾದ್ರೆ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಮಮತಾ, ಬೆಂಗಳೂರಿನಲ್ಲಿ ಹಲವು ತಿಂಗಳುಗಳಿಂದ ಕೂಡ ಸರಗಳ್ಳತನ ಪ್ರಕರಣಗಳು ವರದಿ ಆಗ್ತಾ ಇರಲಿಲ್ಲ. ಆದ್ರೆ ಮತ್ತೆ ನಿನ್ನೆ ಅಂದ್ರೆ ಶನಿವಾರ ರಾತ್ರಿ ಸುಮಾರಿಗೆ ಮತ್ತೆ ಎಲ್ಲವೂ ಕೂಡ ಶುರುವಾಗಿರುವಂತದ್ದು. ಬರೇ ಬೆಂಗಳೂರು ನಗರದ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊಬೈಲ್ಗಳು ಮತ್ತೆ ಸರಗಳ್ಳತನ ಆಗಿರೋದ್ರ ಬಗ್ಗೆ ವರದಿಯಾಗಿದೆ. ಅದರಲ್ಲಿ ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ಶನಿವಾರ ರಾತ್ರಿ ಗಣೇಶ ಆರ್ಕೆಸ್ಟ್ರಾ ನಡೀತಾ ಇರುತ್ತೆ. ಅದು ಆರ್ಕೆಸ್ಟ್ರಾ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದವರು ಇಬ್ಬರು ಮಹಿಳೆಯರು ಇದ್ರು. ಅವ್ರ ಮೇಲೆ ಹಿಂದೆಯಿಂದ ಬಂದಂತಹ ಪಲ್ಸರ್ ಬೈಕ್ ನಲ್ಲಿ ಲಾಂಗ್ ಹಿಡ್ಕೊಂಡು ಬಂದಂತ ಇಬ್ರು ವ್ಯಕ್ತಿಗಳು ಏಕಾಏಕಿ ಇಬ್ರು ಮಹಿಳೆಯರ ಮುಂದೆ ಲಾಂಗ್ ಪ್ರದರ್ಶನ ಮಾಡುವಂತದ್ದು. ಆ ಸಂದರ್ಭದಲ್ಲಿ ಒಂದು ಮಹಿಳೆ ತನ್ನಲ್ಲಿದ್ದಂತಹ ಚಿನ್ನದ ಸರವನ್ನು ಕೊಡ್ತಾಳೆ. ಬಟ್ ಇನ್ನೊಬ್ಬ ವರಲಕ್ಷ್ಮಿ ಅನ್ನೋ ಮಹಿಳೆ ಚಿನ್ನದ ಸರವನ್ನು ಕೊಡೋದಕ್ಕೆ ಹಿಂದೇಟ್ ಹಾಕುವಂಥದ್ದು. ಆಗ ಅವ್ರಿಗೆ ಎದುರಿಸುವ ನಿಟ್ಟಿನಲ್ಲಿ ಲಾಂಗ್ ಬೀಸಿದಂತಹ ವೇಳೆಯಲ್ಲಿ ವರಲಕ್ಷ್ಮಿಯ 2 ಬೆರಳುಗಳು ಕೂಡ ಈಗ ಕಟ್ಟಾಗಿದ್ದಾವೆ. ಆಕೆ ಮಾಧ್ಯಮಗಳಿಗೆ ಮಾತಾಡಕ್ಕೆ ಹಿಂದೇಟ್ ಹೊಡಿದ್ರು ಕೂಡ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣನೆ ಮಾಡಿಕೊಂಡು ವಿಶೇಷ ತಂಡಗಳ ರಚನೆ ಮಾಡಿರುವಂತದ್ದು. ಆರೋಪಿಗಳನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಂತ. ಧನ್ಯವಾದ ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ.